ಕರಾವಳಿಯಲ್ಲಿ ಸುರಿದ ಮುಂಗಾರು ಪೂರ್ವ ಮಳೆಗೆ ಮುಖ್ಯ ರಸ್ತೆಗಳಲ್ಲಿ ಬೃಹತ್ತಾಕಾರದ ಹೊಂಡ ಗುಂಡಿಗಳು ಬಿದ್ದು ವಾಹನ ಸಂಚಾರಕ್ಕೆ ತೊಡಕುಂಟಾಗಿತ್ತು. ಮಾತ್ರವಲ್ಲದೆ ಅಪಘಾತಗಳ ಸಂಖ್ಯೆಯೂ ಹೆಚ್ಚಾಗಿತ್ತು. ಅಪಘಾತ ನಡೆದು ಸಾವು ಸಂಭವಿಸಿದ ಬಳಿಕ ಎಚ್ಚೆತ್ತ ಹೆದ್ದಾರಿ ಇಲಾಖೆಯವರು ರಸ್ತೆಗೆ ತೇಪೆ ಹಾಕುವ ಮೂಲಕ ರಸ್ತೆಯ ಗುಂಡಿ ಮುಚ್ಚುವ ಕೆಲಸಕ್ಕೆ ಇಳಿದಿದ್ದಾರೆ. ನಂತೂರು ಜಂಕ್ಷನ್ನಿಂದ ಸುರತ್ಕಲ್ನವರೆಗೆ ತೇಪೆ ಕಾರ್ಯ ನಡೆಸುತ್ತಿದ್ದಾರೆ. ಅವೈಜ್ಞಾನಿಕ ರಸ್ತೆ ನಿರ್ಮಾಣದಿಂದ ರಸ್ತೆಯಲ್ಲಿ ಹೊಂಡ ಬಿದ್ದು ಅಪಘಾತಗಳಿಗೆ ಕಾರಣವಾಗುತ್ತಿದೆ. ರಾಷ್ಟ್ರೀಯ ಹೆದ್ದಾರಿಯ ರಸ್ತೆ ಗುಂಡಿಗೆ ಬಿದ್ದು ದ್ವಿಚಕ್ರ ವಾಹನ ಸವಾರ ಸಾವನ್ನಪ್ಪಿದ ಘಟನೆ ಪಣಂಬೂರು ಬಳಿ ನಿನ್ನೆ ನಡೆದಿದೆ. ಇದರಿಂದ ಎಚ್ಚೆತ್ತ ಹೆದ್ದಾರಿ ಇಲಾಖೆಯವರು ರಸ್ತೆಗೆ ತೇಪೆ ಕಾರ್ಯವನ್ನು ಆರಂಭಿಸಿದ್ದಾರೆ. ಈ ಹಿಂದೆಯೇ ರಸ್ತೆಯಲ್ಲಿ ಹೊಂಡ ಗುಂಡಿ ಸೃಷ್ಟಿಯಾದ ಬಗ್ಗೆ ಸಂಬಂಧಪಟ್ಟವರಿಗೆ ಮನವಿ ನೀಡಲಾಗಿತ್ತು. ಆದರೂ ಕ್ರಮ ಕೈಗೊಂಡಿಲ್ಲ. ಇದೀಗ ಅಪಘಾತ ಸಂಭವಿಸಿ ಸಾವನ್ನಪ್ಪಿದ ಬಳಿಕ ಹೆದ್ದಾರಿ ಇಲಾಖೆಯವರು ಎಚ್ಚೆತ್ತುಕೊಂಡಿದ್ದಾರೆ. ಪಣಂಬೂರು ಬಳಿ ರಸ್ತೆ ಗುಂಡಿಗೆ ಬಿದ್ದು ಜನತಾ ಕಾಲೋನಿಯ ನಿವಾಸಿ ಅಶ್ರಫ್ ಅವರು ಸಾವನ್ನಪ್ಪಿದ್ರು. ಅವೈಜ್ಞಾನಿಕ ಕಾಮಗಾರಿಯಿಂದ ರಸ್ತೆಯಲ್ಲಿ ಕೃತಕ ಗುಂಡಿ ಸೃಷ್ಟಿಯಾಗಿದ್ದು, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಂತಹ ಅಪಾಯಕಾರಿ ಗುಂಡಿಗಳಿದ್ದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದಿರುವುದು ಸಾರ್ವಜನಿಕ ವಲಯದಲ್ಲಿ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ನಂತೂರು ಜಂಕ್ಷನ್ನಿಂದ ಸುರತ್ಕಲ್ನವರೆಗಿನ ಹೆದ್ದಾರಿಯಲ್ಲಿ ಅಲ್ಲಲ್ಲಿ ಗುಂಡಿಗಳಿದ್ದರೂ ಯಾವುದೇ ಕ್ರಮ ಕೈಗೊಳ್ಳದ ಅಧಿಕಾರಿಗಳು ದ್ವಿಚಕ್ರ ವಾಹನ ಸವಾರನ ಜೀವ ಬಲಿಯಾದ ಮೇಲೆ ಎಚ್ಚೆತ್ತು ಈಗ ತೇಪೆ ಕಾರ್ಯ ನಡೆಸುವಲ್ಲಿ ಬ್ಯುಸಿಯಾಗಿದ್ದಾರೆ. ಈ ಬಗ್ಗೆ ಸಾಮಾಜಿಕ ಕಾರ್ಯಕರ್ತ ಜಿಕೆ ಭಟ್ ಅವರು ಮಾತನಾಡಿ, ರಾಷ್ಟ್ರೀಯ ಹೆದ್ದಾರಿ 66 ಮತ್ತು 75ರಲ್ಲಿ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಮರಣಗುಂಡಿಗಳು ಸೃಷ್ಟಿಯಾಗಿದ್ದು, ದಿನೇ ದಿನೇ ಅಪಘಾತಗಳ ಸಂಖ್ಯೆ ಹೆಚ್ಚುತ್ತಿದೆ. ವಾಹನ ಸವಾರರು ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ನಿದ್ದೆಯಿಂದ ಎಚ್ಚೆತ್ತು ಈ ಸಮಸ್ಯೆಗೆ ಶೀಘ್ರವಾಗಿ ಸ್ಪಂದಿಸಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಾವು ಈಗ ಮಂಗಳೂರು ಮತ್ತು ದಕ್ಷಿಣ ಜಿಲ್ಲೆಯಲ್ಲಿ ಹಾದು ಹೋಗಿರುವಂಥ ರಾಷ್ಟ್ರೀಯ ಹೆದ್ದಾರಿ 66 ಮತ್ತು 75ರ ದುರ್ವ್ಯವಸ್ಥೆ ದಿನ ದಿನೇ ಬಿಗಡಾಯಿಸುತ್ತಿದ್ದು ಮರಣ ಗುಂಡಿಗಳಾಗಿದ್ದು ಎಷ್ಟೋ ಜನರು ಅಮಾಯಕರು ತೀರಿ ಹೋಗ್ತಾ ಇದ್ದಾರೆ. ನಿನ್ನೆ ತಾನೇ ಒಬ್ಬರು ಇಲ್ಲಿ ಸುರತ್ಕಲ್ ಬಳಿ ಒಂದು ಸ್ಕೂಟ್ರ್ ಸವಾರ ಗುಂಡಿಗೆ ಬಿದ್ದು ಒಂದು ಟೆಂಪೋದ ಅಡಿಗೆ ತೀರಿ ಹೋದ. ಕಳೆದ 2 ವಾರ ಹಿಂದೆ ಅಷ್ಟೇ ಕೊಡಿಕಲ್ ಕ್ರಾಸಲ್ಲಿ ಒಬ್ಬರು ಫೋಟೋಗ್ರಾಫರ್ ಒಬ್ಬರು ಮಳೆ ನೀರು ಮತ್ತು ಇದು ಚರಂಡಿ ಗೊತ್ತಿಲ್ಲದೆ ಕಾರು ಸಮೇತ ಚರಂಡಿಗೆ ಬಿದ್ದು ತೀರಿ ಹೋಗಿದ್ದು. ಇಂಥ ಅನೇಕ ದುರ್ಘಟನೆಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಗೆ ನಡೀತದೆ. ಅದರಲ್ಲೂ ಸುರತ್ಕಲ್ನಿಂದ ಮಂಗಳೂರು KPT ಮತ್ತು ಪಂಪೆಲ್ ತನಕ ಅತ್ಯಂತ ಹೆಚ್ಚು ಅಪಘಾತ ಆಗ್ತಿದ್ದು ಜನರ ಪ್ರಾಣಹಾನಿ ಮತ್ತು ಅಂಗವಿಕಲತೆ ಆಗ್ತಾ ಇದೆ. ದಯವಿಟ್ಟು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಇವರು ನಿದ್ರೆ ಮಾಡ್ತಾ ಇದ್ದಾರೆ ಏನಂತ ಗೊತ್ತಾಗ್ತಾ ಇಲ್ಲ. ಮಳೆ ನೀರು ಚರಂಡಿಯಲ್ಲಿ ಹರಿಯೋ ಬದಲು ರಸ್ತೆಯಲ್ಲಿ ಹರಿತಾ ಇದೆ. ಇದರಿಂದ ಏನಾಗ್ತಾ ಇದೆ, ವಾಹನಗಳ ನೀರು ಎದುರುಗಡೆ ವಾಹನಗಳಿಗೆ ಇದಾಗಿ ದಾರಿ ಕಾಣದೆ ಎಷ್ಟೋ ಅಪಘಾತಗಳಾಗ್ತಾ ಇದೆ. ಮತ್ತು ರಸ್ತೆಯಲ್ಲಿರೋ ಆಗಾಗ 1-2 ಮಳೆಗೆ ಹೊಂಡ ಬೀಳ್ತಾ ಇದೆ. ಕಳಪೆ ಕಾಮಗಾರಿ ಅಂತೂ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ನಿತ್ಯ ವಿನೂತನವಾಗಿದೆ. ನಾನೊಂದು ರಾಷ್ಟ್ರೀಯ ರಸ್ತೆ ಸುರಕ್ಷಾ ಸಮಿತಿಯ ಜಿಲ್ಲಾ ಸದಸ್ಯನಾಗಿ ನಾಡಿದ್ದು 13ಕ್ಕೆ ಒಂದು ಮೀಟಿಂಗ್ ಇತ್ತು, ಅದು ಮುಂದುವರಿದಿದೆ. ನಾನು ಈ ಒಂದು ಎಲ್ಲ ಸಮಸ್ಯೆಗಳನ್ನು ನಮ್ಮ ಜಿಲ್ಲಾಡಳಿತ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಮುಂದೆ ಇಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಟ್ ಇಲ್ಲಿಯ ನಮ್ಮ ಸ್ಥಳೀಯ ಶಾಸಕರಾಗಲಿ ಮತ್ತು ಸಂಸದರಾಗಿ ಈ ಬಗ್ಗೆ ಒಂದು ಗಮನ ಹರಿಸಿ ಜನರ ಪ್ರಾಣಹಾನಿ ಒಂದು ನಿಲ್ಲಿಸಲಿಕ್ಕೆ ಒಂದು ಪ್ರಯತ್ನ ಮಾಡಬೇಕು. ದಯವಿಟ್ಟು ರಾಷ್ಟ್ರೀಯ ಹೆದ್ದಾರಿಯ ಇಂಜಿನಿಯರ್ಗಳು ಅನ್ಸೈಂಟಿಫಿಕ್ ಅಂದರೆ ಅವೈಜ್ಞಾನಿಕ ಒಂದು ಕಾಮಗಾರಿ ಅಲ್ಲಲ್ಲಿ ನಡೆಸಿ ಹೆಚ್ಚಿನ ಅಪಘಾತಗಳಾಗ್ತಾ ಇದ್ದಾರೆ. ಜನರಿಗೆ ಮತ್ತು ಸ್ಟ್ರೀಟ್ ಲೈಟ್ ಇಲ್ಲ, ಸರಿಯಾದ ರೋಡ್ ಸೈನ್ಸ್ ಇಲ್ಲ, ಹಂಪ್ಸ್ ಇಲ್ಲ, ಮತ್ತು ಮಳೆ ನೀರು ಚರಂಡಿಯಲ್ಲಿ ಹೋಗದೆ ರಸ್ತೆಯಲ್ಲಿ ಹರಿದು ಹೋಗ್ತಾ ಇದೆ. ಇದೆಲ್ಲ ಸಮಸ್ಯೆಗಳಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಒಂದು ಕಠಿಣ ಕ್ರಮ ಕೈಗೊಂಡು ಕಾಂಟ್ರಾಕ್ಟರ್ ಮೇಲೆ ಕ್ರಮ ಕೈಗೊಳ್ಳಬೇಕು. ನೀವು ಇವತ್ತು ನೋಡ್ಬೋದು KPTಯಿಂದ ಬೈಕಂಪಾಡಿ ಸುರತ್ಕಲ್ ತನಕ ಮಳೆ ನೀರು ಹೋಗುವಂಥ ಚರಂಡಿ ಬ್ಲಾಕ್ ಆಗಿದೆ. ಇನ್ನೂ ಇವರು ಮಳೆಗಾಲ ಮುಂಚೆ ಕ್ಲೀನ್ ಮಾಡಬೇಕಿತ್ತು, ಇನ್ನೂ ಎಚ್ಚೆತ್ತುಕೊಳ್ಳಿಲ್ಲ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು. ದಯವಿಟ್ಟು ನಮ್ಮ ಜಿಲ್ಲಾಡಳಿತ ಮತ್ತು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಕೇಳಿಕೊಳ್ಳುವುದೇನೆಂದರೆ, ದಯವಿಟ್ಟು ಇದು ಎಲ್ಲೆಲ್ಲ ಅಪಘಾತ ಆಗ್ತಾ ಇದೆ ಅದಕ್ಕೆ ಮುಂಚೆನೇ ಅದಕ್ಕೆ ಸುರಕ್ಷತಾ ಕ್ರಮ ಕೈಗೊಂಡು ಜನರ ಪ್ರಾಣಹಾನಿ ನಿಲ್ಲಿಸಬೇಕಂತೇಳಿ ಜನರೆಲ್ಲ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಒಟ್ಟಿನಲ್ಲಿ ಏನಾದರೂ ಸಾವು ನೋವು ಸಂಭವಿಸಿದ ಬಳಿಕವೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವುದಕ್ಕೆ ಇದೇ ಘಟನೆ ನಿದರ್ಶನ ಎನ್ನಬಹುದು. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು. Every action has a multiple reactions in an industry. Safety is what comes first, and that is what we provide. Induscare Equipments, manufacturers and suppliers of industrial safety equipments. We provide safety equipments like gloves, masks,
safety helmets, earplugs, safety belts, safety shoes, gum boots, safety goggles, industrial and medical coveralls, fire protection and arc flash suits, road safety equipments and all industrial fire and safety accessories. Your safety is our priority. Indus Care Equipments, KVSS Bank Building, Koolur, Mangaluru. Call 0824 2458 754.